ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮಿನಿ ಲಾಗ್ ಆಗಿರುತ್ತೆ. ಅ ಪಿಂಚ್ ಆಫ್ ಮೈ ಡೈಲಿ ರೊಟೀನ್ ಅಂತ ಹೇಳ್ಬೋದು. ಮೊದಲಿಗೆ ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಬಾಗಿಲಿಗೆ ನೀರು ಹಾಕಿ ಒಳಗಡೆ ಎಲ್ಲ ಮನೆ ಗುಡಿಸಿ ಒರೆಸಿ ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬರ್ತೀನಿ. ನನ್ನ ಮಗನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ಗೆ ಅಡುಗೆ ಮಾಡೋಕ್ಕೆ. ಆಮೇಲೆ ಇವತ್ತು ಬೇಗ ಆಗಬೇಕಲ್ವಾ, ಬೇಗ ಸ್ಕೂಲಿದೆ. ಸೊ ಒಂದು ಸಿಂಪಲ್ ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದು 2 ಹೋಲ್ ಕ್ಯಾರೆಟ್ನ ತುರ್ಕೊಂಡು ಒಂದು ಆನಿಯನ್ನ ಸ್ಲೈಸ್ ಮಾಡಿ ಒಂದು ಒಗ್ಗರಣೆ ಕೊಟ್ಟು ಅವನಿಗೆ ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ ಮಾಡ್ತಿದ್ದೀನಿ. ಇದು ತುಂಬ ಸಿಂಪಲ್ ಮತ್ತು ಕಡಿಮೆ ಟೈಮ್ ಅಂತ ಇದನ್ನು ಚೂಸ್ ಮಾಡಿದೆ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡಿದೆ. ಅದರ್ವೈಸ್ ರಾಗಿ ರೊಟ್ಟಿನೇ ನಾನು ಜಾಸ್ತಿ ಒಂದು ಬಾಕ್ಸ್ಗೆ ಹಾಕೋದು. ಇದೊಂದು 5 ಮಿನಿಟ್ಸೆಲ್ಲ ಆಯಿತು. ಇದೇನೂ ಇಲ್ಲ, ಜಸ್ಟ್ 2 ಕ್ಯಾರೆಟ್ನ ತುರ್ಕೊಂಡು ಒಂದು ಒಗ್ಗರಣೆ ಹಾಕಿ ಆಮೇಲೆ ಕ್ಯಾರೆಟ್ ತುರಿದಿರೋದನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕಿ ಪಲ್ಯನ ರೆಡಿ ಮಾಡಿದೆ. ಲಾಸ್ಟಲ್ಲಿ ಅದೆಲ್ಲ ಫುಲ್ ಬೆಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಗಾರ್ನಿಷ್ ಮಾಡಿ ಪಲ್ಯ ರೆಡಿ ಆಯಿತು. ನೆಕ್ಸ್ಟ್ ಚಪಾತಿ ಕಲಸಿಟ್ಟು ಚಪಾತಿ ಮಾಡಿಕೊಂಡೆ. ಒಂದು ಚಪಾತಿ ಅವನು ಇಲ್ಲಿ ತಿನ್ನಲಿ ಅಂತ ಮಾಡಿಕೊಟ್ಟೆ. ಆಮೇಲೆ ಇನ್ನೊಂದು ಚಪಾತಿ ಬಾಕ್ಸಿಗೆ ಮಾಡಿಕೊಂಡೆ. ಸೊ ಅವ್ನು ತಟ್ಟೆಗೆ ಹಾಕಿ ಕೊಟ್ಟೆ. ಬಟ್ ಅವ್ನು ತಿನ್ನಲ್ಲ, ಒಂದು 2 to 3 ಬೈಟ್ಸ್ ಅಷ್ಟೇ ಮ್ಯಾಕ್ಸಿಮಮ್ ಅವ್ನು ತಿನ್ನೋದು. ಅದನ್ನು ಬಿಟ್ಟರೆ ಜಾಸ್ತಿ ತಿನ್ನಲ್ಲ. ಬಟ್ ಸ್ಟಿಲ್ ಹಾಗೆ ಹೇಗೆ ಕಲಿಸೋದು ಮಗುನ ಅಂತ ಕೊಡ್ತೀನಿ. ಆಮೇಲೆ ಚಪಾತಿ ಮೇಲೆಗಡೆ ಕ್ಯಾರೆಟ್ ಪಲ್ಯನ ಸ್ವಲ್ಪ ಈವನಾಗಿ ಸ್ಪ್ರೆಡ್ ಮಾಡಿ ಅದನ್ನು ರೋಲ್ ಥರ ಮಾಡಿ ಹಾಫ್ ಆಗಿ ಕಟ್ ಮಾಡಿ ಒಂದು ಹಾಫ್ ಆ್ಯಪಲ್ನ ಕಟ್ ಮಾಡಿ ಬಾಕ್ಸ್ಗೆ ಹಾಕಿದೆ. ಲಂಚ್ ಬಾಕ್ಸು ಮತ್ತು ಬ್ಯಾಗು ಎರಡೂ ರೆಡಿ ಮಾಡಿ ಅವನಿಗೆ ಶೂ ಮತ್ತು ಸಾಕ್ಸ್ ನಾನೇ ಹಾಕಬೇಕು. ಅವನಿಗೆ ಒಂದು ಸಲ ಬಿಟ್ಟಿದೆ ಹಾಕೋ ಅಂತ. ಸೊ ಅವ್ನು ಹೆಂಗೆಂಗೋ ಹಾಕ್ಕೊಂಡಿದ್ದ ಮತ್ತು ತುಂಬ ಟೈಮ್ ತೊಗೊತಾನೆ ಅದನ್ನು ಹಾಕ್ಕೊಳ್ಳೋಕ್ಕೆ. ಅದೇ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತಾನೆ. ಅದಕ್ಕೋಸ್ಕರ ನಾನೇ ಹಾಕಿ ಅವನಿಗೆ ಕಳಿಸ್ತೀನಿ. ಆಮೇಲೆ ಸ್ಕೂಲ್ಗೆ ಹೋದ ಅವನು. ಸ್ವಲ್ಪ ಟೈಮ್ ಆಗೋಗಿತ್ತು, ಸೊ ಯಾರೂ ಇಲ್ಲ. ಆಮೇಲೆ ಮನೆಗೆ ಬಂದು ಮತ್ತೆ ಕಾಲು ತೊಳ್ಕೊಂಡು ದೀಪ ಅಂಟಿಸಿ ಸೊ ಪೂಜೆನ ಮಾಡ್ತೀನಿ. ಯೂಶ್ವಲಿ ಅವ್ನು ಹೋಗೋಕ್ಕಿಂತ ಮುಂಚೆನೇ ನಾನು ದೀಪ ಅಂಟಿಸಿರ್ತೀನಿ. ಇವತ್ತು ಲೇಟ್ ಆಯಿತು. ಪೂಜೆ ಮಾಡಾದಮೇಲೆ ಬುಕ್ಸ್ನ ಓದ್ತೀನಿ. ಅಷ್ಟೋತ್ತರ ಸಹಸ್ರನಾಮಾವಳಿ ಎಲ್ಲ ಮುಗಿದ್ರೇ ಅವತ್ತು ನನ್ನ ಡೇ ಒಂಥರ ಫುಲ್ ಆದಂಗೆ. ನೆಕ್ಸ್ಟು ಒಂದು ಸಿಂಪಲ್ ಲಂಚ್ ಮಾಡೋಣ ಅಂತ ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇದಕ್ಕಿದ್ದ ಬೇಳೆ ಸಾರು ಮಾಡ್ತಿದ್ದೀನಿ. ಮೊದಲು ಮಸಾಲೆಗೆ ರುಬ್ಕೊತಾ ಇದ್ದೀನಿ. ರುಬ್ಕೊಳ್ಳೋದಕ್ಕೆ ಎಣ್ಣೆಗೆ ಈರುಳ್ಳಿ ಹಾಕಿ, ಮೆಂತ್ಯ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಚಕ್ಕೆ, ಲವಂಗ ಎಲ್ಲ ಹಾಕಿ ಹುರ್ಕೊಂಡು ಆಲ್ರೆಡಿ ನಾನು ಕೊಬ್ಬರಿನೆಲ್ಲ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಧನಿಯಾ ಪೌಡರ್, ಆಮೇಲೆ ಮಸಾಲಾಸ್ ಎಲ್ಲ ಆ್ಯಡ್ ಮಾಡಿ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡೆ. ನೆಕ್ಸ್ಟು ಒಂದು ಪಾತ್ರೆಗೆ ಒಗ್ಗರಣೆ ಕೊಟ್ಟು ಅದಕ್ಕೊಂಚೂರು ಈರುಳ್ಳಿ ದಪ್ಪದಾಗಿ ಹಚ್ಕೊಂಡಿದ್ದೀನಿ. ಆಮೇಲೆ ತೊಳೆದಿರೋ ಇದಕ್ಕೆ ಬೇಳೆ ಹಾಕಿ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂಡು ಅದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಅರಿಶಿನ ಹಾಕ್ಕೊಂಡು ಒಂದು ಸಿಂಪಲ್ ಇದಕ್ಕೆ ಬೇಳೆ ಸಾರು ಮಾಡಿಕೊಂಡೆ. ಸೊ ಪೇಸ್ಟೆಲ್ಲ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ, ಅದರ ಹಸಿ ವಾಸನೆ ಎಲ್ಲ ಹೋಗಿಬಿಡಬೇಕು. ಸೊ ಇದು ಇದಕ್ಕೆ ಬೇಳೆ ಸಾರು ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ನನ್ನ ಫೇವ್ರೆಟ್ ಪಾರ್ಟ್, ಜಿಮ್ಗೆ ಹೋಗಬೇಕು. ಸೊ ನಾನು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡೋದ್ರಿಂದ ಒಂದು ಬ್ಲ್ಯಾಕ್ ಕಾಫಿ ಕುಡಿದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ನ ಬ್ರೇಕ್ ಮಾಡಿ ಜಿಮ್ಗೆ ಗಾಡಿ ಹಾಕ್ಕೊಂಡು ಹೊರಟೆ. ಆ್ಯಂಡ್ ಫಸ್ಟು ಟ್ರೆಡ್ಮಿಲ್ ಒಂದು 10 ಮಿನಿಟ್ಸ್ ಮಾಡಿದೆ. ಟ್ರೆಡ್ಮಿಲ್ ಆದಮೇಲೆ ಸೈಕ್ಲಿಂಗ್ ಒಂದು 10 ಮಿನಿಟ್ಸ್ ಮಾಡಿದೆ. ಆಮೇಲೆ ಇನ್ನೊಂದು 15 ಮಿನಿಟ್ಸ್ ಸ್ವಲ್ಪ ವರ್ಕೌಟ್ ಮಾಡಿ ಒಂದು ಸೆಲ್ಫಿ ತೊಗೊಂಡು ದೆನ್ ಅಗೇನ್ ಈಚೆಗಡೆ ಸ್ವಲ್ಪ ಶೂ ಹಾಕ್ಕೊಂಡು ಮನೆಗೆ ಬಂದು ಊಟ ಮಾಡಿ ನನ್ನ ಮಗನ ಸ್ಕೂಲಿಗೆ ಕರ್ಕೊಂಬಂದು ಹೊರಟೆ.